ಅಲ್ಲಿಂದ ಇಲ್ಲಿವರೆಗೆ ಅಲ್ಲಿ ನೀವು ಗುಲ್ಬರ್ಗದಲ್ಲಿ ಅಲ್ಲೇ ರೂಟ್ ಮಾರ್ಚ್ ಮಾಡಲಿಕ್ಕೂ ಹಿಂದೇಟು ಹಾಕಿದ್ರಿ ಮಾಡಿಸಿದ್ರಿ. ಇಷ್ಟೆಲ್ಲ ಆದಮೇಲೂ ಸಹಿತ ನಿಮ್ಮ ಕ್ಯಾಬಿನೆಟ್ ಒಂದು ಡಿಸಿಷನ್ ತೊಗೊಳಕ್ಕಾಗಿಲ್ಲ, ನಿಮ್ಮ ಗಟ್ಸ್ ಆಗಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಲಿಕ್ಕೆ ಮತ್ತು RSS ಚಟುವಟಿಕೆ ಭಾಗವಹಿಸಲಿಕ್ಕೆ ಇನ್ನೂವರೆಗೆ ಒಂದು ನಿರ್ಧಾರ ಮಾಡಿಲ್ಲ. ನಿಮಗೆ ಸುಮ್ಮನೆ ಯಾವುದಾದ್ರು ಸಬೂಬ್ ಹೇಳ್ಕೊಂತು ಈ ರೀತಿ ನಿಮಗೆ ನಿಜವಾಗಿ ಗಟ್ಸ್ ಇದ್ದರೆ ಒಂದು RSS ಹೆಸರು ಹಾಕಿ ಒಂದು ಆರ್ಡರ್ ಮಾಡಿರಲಿಲ್ಲ. ಯಾಕೆ ನಿಮ್ಗೆ ಗುರ್ತೈತಿ, ನಿಮ್ಮ ಲಾ ಡಿಪಾರ್ಟ್ಮೆಂಟ್ ಹೇಳ್ತಾರೆ ನಿಮಗೆ ಇವು ಯಾವ ಕೋರ್ಟ್ನಲ್ಲಿ ಸ್ಟ್ಯಾಂಡ್ ಆಗೋದಿಲ್ಲ ಅಂಥೇಳಿ. ಅದಕ್ಕೆ ಅದನ್ನೇನೂ ಮಾಡಲಾರ್ದೇ ಅಪಪ್ರಚಾರ ಮಾಡುವಂಥ ಕೆಲಸ ನಡೀತಾ ಇದೆ. ಇದನ್ನು ನಿಲ್ಲಿಸಬೇಕು. ಇಲ್ಲದಿದ್ದರೆ ಇವತ್ತು ಸಂಘ ಪರಿವಾರದ ಸಂಘದ ವಿರುದ್ಧ ಈ ರೀತಿ ಇವತ್ತು ಸಂಘ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ, ಇಡೀ ರಾಷ್ಟ್ರದಲ್ಲಿ ಇಡೀ ಜಗತ್ತಿನಲ್ಲಿ ಬೆಳೀತಾ ಇದೆ. ಹೀಗಾಗಿ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ಅಷ್ಟೇ ಅಲ್ಲ, ಸಂಘ ಪರಿವಾರದ ಕಾರ್ಯಕ್ರಮಗಳು ರಾಷ್ಟ್ರೀಯ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷದ ಹಿಂದೆ ಮಜ್ದೂರ್ ಸಂಘ ಇದೆ, ವಿಶ್ವ ಹಿಂದೂ ಪರಿಷತ್ ಇದೆ, ಇನ್ನೂ ಹಲವಾರು ಶಿಕ್ಷಣ ಸಂಸ್ಥೆಗಳು. ಮಧ್ಯಪ್ರದೇಶದಲ್ಲಿ ಹೋಗಿ ನೋಡಿದರೆ ನೀವು ಅಲ್ಲಿ ಟ್ರೈಬಲ್ ಏರಿಯಾದಲ್ಲಿ ಸದ್ಯಕ್ಕೆ ಸಣ್ಣ ಸಣ್ಣ ಸ್ಕೂಲ್ಗಳನ್ನು ಮಾಡಿದ್ದಾರೆ. ಲಕ್ಷಾಂತರ ಜನ ಓದ್ತಾರೆ, ಉಚಿತ ಶಿಕ್ಷಣ ಕೊಡ್ತಾ ಇದ್ದಾರೆ. ಇಂಥ ಒಂದು ಸಂಸ್ಥೆಗೆ ಒಂದು ರೀತಿ ಅಪಮಾನ ಮಾಡುವಂಥ ಕೆಲಸ ಮಾಡ್ತಿರಲ್ಲ. ಇವತ್ತು ಸಂಘವನ್ನು ಕ್ರಿಟಿಸೈಸ್ ಮಾಡುವಂಥ ಮತ್ತು ಸಂಘವನ್ನು ಏನು ಎದುರು ಹಾಕ್ಕೊಂಡಿದ್ರಲ್ಲ, ಬಹುಶಃ ನನಗನ್ನಿಸೋ ಮಟ್ಟಿಗೆ ನೀವು ಸುಟ್ಟು ಭಸ್ಮ ಆಗ್ತೀರಿ. ಮತ್ತು ನಾನು ಹೇಳ್ತೀನಿ, ಇದು ನಿಮ್ಮ ಅಂತ್ಯದ ಪ್ರಾರಂಭ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟರ ಮೇಲೂ ನಿಮಗೆ ಬುದ್ಧಿ ಬರಲಿ ಅಂದರೆ ಜನ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತಾರೆ.